ಹಂಗೆ ಹಿಂಸೆ ಮಾಡಬಾರ್ದ ನೀವು? ಓಪನ್ ಮಾಡಿ ಇದನ್ನ. ನಿಮ್ಮ ಹೆಸರೇನು? ಓಪನ್ ಮಾಡಿ ಇದನ್ನ, ಓಪನ್ ಮಾಡ್ರಿ ನೀವು. ಹೆಸರೇನು ನಿಮ್ದು? ಡಿಪಾರ್ಟ್ಮೆಂಟ್ ಹೆಸರು ತೋರಿಸಿ ನನಗೆ. ಅನ್ಯಾಯ ಆಗೈತೆ, ಹಂಗೆ ಹಿಂಸೆ ಮಾಡಬಾರ್ದ ಹುಡುಗನ್ನ? ಹುಡುಗನ ಹಿಂಸೆ ಮಾಡಬಾರ್ದ? ಏನಾಗಿದೆ? ಯಾಕೆ ಮೇಲೆ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರ ತಡಿ, ಒಂದ್ ನಿಮಿಷ ರೀ. ಬರ ಮುಂದೆ ಬರ. ಕೈ ತೆಗಿರಿ ಫಸ್ಟ್, ಕೈ ತೆಗಿರಿ. ಏನ್ ಕೆಲಸ ಐತಲ್ಲ ನಿಮ್ದು? ಸ್ಟೇಷನ್ ನಾ ಮಾತಾಡ್ತೀನಿ, ಕೈ ತೆಗಿರಿ ಫಸ್ಟ್. ಹುಡುಗನ ಏನ್ ಮಾಡಕತ್ತೀರಿ ನೀವು? ಯಾಕೆ ಮಾಡಕತ್ತೀರಿ ನೀವು? ತಡ್ರಿ ಮಾತಾಡ್ತೀನಿ, ಮಾತಾಡ್ರಿ ಒಂದ್ ನಿಮಿಷ. ಏನ್ ಮಾತಾಡ್ರಿ? ಹಿಂಸೆ ಮಾಡಕತ್ತೀರಿ ನೀವು? ನಾನು ಪಬ್ಲಿಕ್ ಹಂಗ ಹಿಂಸೆ ಮಾಡಬೋದಾ? ಹುಡುಗನ ಹಿಂಸೆ ಮಾಡಬೋದಾ? ತಡೀರಿ, ವಿಚಾರ ಅವ್ರ ಹಂಗ ಮಾಡೋದು. ವಿಚಾರ ಹಂಗ್ರಿ ಮಾಡೋದು ಅಲ್ರಿ? ವಿಚಾರ ಹಂಗ ಮಾಡೋದು? ಹಂಗ ಮಾಡಕ್ಕಾಗತ್ರಿ ವಿಚಾರ? ವಿಚಾರ ಹಂಗ ಮಾಡಲ್ರಿ. ವಿಚಾರ ಮಾಡ್ಲಿಕ್ಕೆ ಅಧಿಕಾರ ಐತೆ, ಹಂಗ ಮಾಡಕ್ ಆಗಲ್ಲ. ಕತ್ಲೊಂದಾಗ ಹಾಕಿ ಹುಡುಗನ್ನ ಕೊಲ್ಬೇಕಂತ ಮತ್ತೆ ಹಂಗೆ ಮಾಡಕ್ಕಾಗುತ್ತೆ? ನೀವು ಕಂಪ್ಲೇಂಟ್ ಕೊಟ್ಟಿಯಲ್ಲ, ಎಲ್ಲಿದೆ ತೋರಿಸಿ, ನಾವು ಬರ್ತೀವಿ ಬನ್ನಿ. ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟು ಇವ್ರಿಗೆ ಅತ್ಯಾಚಾರ ಮಾಡಬಹುದಾ ಅಥವಾ ದೌರ್ಜನ್ಯ ಮಾಡಬಹುದಾ? ಕಾನೂನು ನಿನಗೂ ನನಗೂ ಒಂದೇ. ಮತ್ತೆ ಬೂಟ್ಗಳು ಹಿಂಗಿಟ್ಟು ತುಳಿತಾರೆ ಅಂತ ಏನರ್ಥ? ನೀನ್ ಇರಯ್ಯ, ನ್ಯಾಯ ಕೊಡ್ಬೇಕಲ್ಲ, ಕೊಡ್ತಾರ ಅವ್ರು. ಮತ್ತೆ ಮುಚ್ಕೊಂಡು ಸೈಡ್ ಇರೋ. ಇಲ್ಲಿ ಮಾನವ ಕಾನೂನು ಉಲ್ಲಂಘನೆ ಮಾಡ್ತೀರಿ ನೀವು. ಏನ್ ನಾಟಕ ಮಾಡ್ತೀರಿ ನೀನು? ಯಾವ್ರನಿಂದ? ನಿನ್ನ ಹೆಸರೇನು? ಯಾವ್ರನಿಂದ? ಕಂಪ್ಲೇಂಟ್ ಎಲ್ಲಿ ಕೊಡಿ ನೀನು? ಅಲ್ಲೇ ಬರ್ತೀನಿ ಬಾ, ಬಾರ ಅಲ್ಲೇ ಬರ್ತೀನಿ. ತಿಕ್ಕದಾಗ ಗಾಂಚಲ ಮಾಡ್ತೀನ ನೀನು? ಹುಡುಗನ್ ಕರೆಯಪ್ಪ. ಹೇಳಲಿಲ್ಲ ಕೇಳಲಿಲ್ಲ ನಿಮ್ಗೆ? ಕತ್ಲ ರೂಮ್ನಾಗ ಹಾಕಿ ಒಂದು ಜೀವ ಕೊಲ್ಬೇಕಂತ ಇದ್ರೆ ಹೆಂಗೆ ನೀವು? ಡಿಪಾರ್ಟ್ಮೆಂಟ್ ಇದ್ರೆ ಏನೋ ರಾಕ್ಷಸರಿದ್ರೆ ನೀವು? ನಿಮ್ದ ಓಪನ್ ಮಾಡಿ. ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಹೆಸರು ಹೇಳ್ರಿ. ಕೈ ಹಾಕ್ಬೇಡ್ರಿ, ತೆಗೀರಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೆಗೀರಿ. ಕೈ ಹಾಕ್ತೀರಿ ನೀವು? ಹೆಂಗಾಕ್ರಿ? ನೀವ್ ಹೆಂಗ್ ಮಾಡ್ತೀರಿ ನೀವು? ದೌರ್ಜನ್ಯ ಮಾಡ್ತೀರಿ ನೀವು? ದೌರ್ಜನ್ಯ ಮಾಡ್ತೀರಿ ನೀವು? ಅವನ್ನ ಕತ್ಲ ರೂಮ್ನಾಗ ಹಾಕ್ಬಿಟ್ಟು ಕಾಲಿಟ್ಟು ತುಳ್ತೀರಿ ನೀವು? ಮತ್ತೆ ಏನ್ ಮಾಡಕತ್ತೀರಿ ನೀವು? ನೀವೇ ತುಳಿದ್ರಿ, ರೆಕಾರ್ಡ್ ಇದೆ ನಮ್ ಕಡೆ. ಇದಪ್ಪ, ಹೊಡಿಯಪ್ಪ, ಬಾ ಸ್ಟೇಷನ್ಗೆ. ನಾನು ತೆಗಿತೀನಿ. ವೀರೇಶ ಕರ್ಕೊಂಬ ಅದನ್ನ, ಬಾ ಸ್ಟೇಷನ್ ಬರ್ತೀನಿ ಬಾ. ಏನ್ ನಮ್ಮನೇನ ಸುತ್ತ ಮಾಡ್ಬೇಕಂತ ತಿಳ್ಕೊಂಡ್ರೆ ಹೆಂಗ ನೀವು? ತೋರಿಸ್ತೀನಿ ಬಾ, ನಾನೇನಾದ್ರೆ ತೋರಿಸ್ತೀನಿ. ವೀರೇಶ ಬರ. ನೀವೇನು 3-4 ಜನ ಬಿಟ್ಟು ಈಗ ಕಾಲಿಟ್ಟು ತುಳ್ತೀವಿ ಅಂತ ಏನ್ ಅರ್ಥ ನಿಮ್ಗೆ? ನಮಗ್ ಗೊತ್ತೈತಿ ಬರ್ರಿ, ತೋರಿಸ್ತೀನಿ ಬರ್ರಿ, ತೋರಿಸ್ತೀನಿ. ವೀರೇಶ ಕರ್ತೆಗೆ ಬಾ, ಗೊತ್ತಿದೆ ಬನ್ರಿ. ಲೈವ್ ಇದೆ ಬನ್ನಿ, ನಾನು ತೋರಿಸ್ತೀನಿ ಬನ್ನಿ. ಸುಮ್ನೆ ಮಾತಾಡ್ತೀರಿ ನೀವು ಬಂದು? ಒಂದು ಹುಡುಗನ್ನ ಒಂದು ರೂಮ್ನಾಗ ಮಾತಾಡ್ತಾರಲ್ರಿ ನೀವು? ಗೊತ್ತಾಗಲ್ರಿ? ಪಬ್ಲಿಕ್ ತಗೋರಿ. ಪಬ್ಲಿಕ್ ನೀವೆಷ್ಟು ಸಾಮಾಜಿಕವಾಗಿ ಇದು ಮಾಡ್ತೀರ ಗೊತ್ತಿದೆ ನಮಗೆ. ಮತ್ತೆ ಪಬ್ಲಿಕ್ ತಗೋಬೇಕಲ್ಲ ನೀವು? ಅಂದ್ರೆ ಕಾಲಿಟ್ಟು ತುಳಿಬೋದಾ? ಕುತ್ತಿಗೆ ಮೇಲೆ ಇಟ್ಟು ಕೊಲ್ಲಬೋದಾ? ಹಿಂಸೆ ಮಾಡಬೋದಾ ನೀವು? ಗೊತ್ತಿದ್ದೆ ಬಂದು ನೋಡಿದ್ದ, ಮತ್ತೆ ಗೊತ್ತಿದ್ದ ಬಂದು ನೋಡಿರೋದ. ಯಾರಿಗೆ ಯಾವ ತರ ಇಂಟ್ರಾಗೇಷನ್ ಮಾಡ್ಬೇಕಂಬುದು ಗೊತ್ತಿಲ್ಲ. ನೀವ್ ಯಾವಾಗ ಲಾಠಿ ಚಾರ್ಜ್ ಮಾಡ್ಬೇಕು? ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಪ್ರಕಾರ ಲಾಠಿ ಚಾರ್ಜ್ ಯಾವಾಗ ಮಾಡ್ಬೇಕು? ಹಿಂಸೆ ಯಾವಾಗ ಮಾಡ್ಬೇಕು? ಎನ್ಕ್ವೈರಿ ಯಾವಾಗ ಮಾಡ್ಬೇಕು? ಗೊತ್ತಿದೆ ಬನ್ನಿ, ನಾವು ಕೇಳ್ತೀನಿ ಬನ್ನಿ. ವೀರೇಶ ಕಾರ್ತಿಕಪ್ಪ ಕಾರ್ದಾಗೆ ಪಬ್ಲಿಕ್ ನೀವೆಲ್ಲ ಸಾಕ್ಷಿ ಅಲ್ಲ? ಒಂದು ಹುಡುಗನ್ನ ಹಿಂಸೆ ಮಾಡ್ತಿದ್ರ ಪೊಲೀಸರು ಅಂತಾರೆ. ನಾವೇನು ಶಾಟಕಿತ್ಲಿಕ್ಕೆ ಇದೀವಿ ಇಲ್ಲಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡ್ಬೇಕು. ಬಸ್ ಸ್ಟ್ಯಾಂಡಾಗ ಒಬ್ಬರಿಗೇನು ದಮ್ಮಿರ್ಬೇಕಲ್ಲ? ಒಂದು ಜೀವ ಕೊಲ್ತಾರೆ ಅಂದ್ರೆ ನೋಡ್ಕೊಂಡು ನಿಂತೀವಿ ನಾವೆಲ್ಲರೂ. ನಾವೇನು ಭಾರತದವರ ಕರ್ನಾಟಕದವರ ಶಾಟಕಿತ್ತಾಗ ಸತ್ತೋಗಿವಿ ನಾವೆಲ್ಲರೂ. ಕಂಪ್ಲೇಂಟ್ ಕೊಟ್ಟರೆ ಬೇವರ್ಸ್ ನಮಗೆ ಎಲ್ಲಿದ್ದಿಲ್ಲ? ಪೊಲೀಸ್ ಸ್ಟೇಷನ್ ಕೇಳ್ಬೇಕು ನ್ಯಾಯನ.
ಯಾವನ ಕಂಪ್ಲೇಂಟ್ ಕೊಟ್ಟನಂತೆ ಹುಡುಗನ ಬಂದು ಹಿಂಸೆ ಮಾಡಕತ್ತಾರ, ಆ ಜೀವ ಸತ್ತೋದ್ರೆ ನಾವೆಲ್ಲ ನೋಡ್ಕೊಂಡು ಕಣ್ಣಿದ್ದು ನ್ಯಾಯ ಸತ್ತೋಗ್ತದೆ ಸುಮ್ಮನೆ ಕೂತೀವಲ್ರಿ. ಪ್ರಜ್ಞೆ ಇಲ್ವಾ ನಮಗೆ? ಸ್ಟೇಷನ್ ಬರ್ರಿ, ಅವ್ರು ಏನ್ ಮಾಡ್ರಿ ಹೇಳೋಣ ಪೊಲೀಸ್ನವರು. ಏನಪ್ಪ ಅರು ಇರ್ಬೇಕಪ್ಪ ಈ ದೇಶದಾಗ. ಏನ್ ನ್ಯಾಯ ಕಾನೂನು ಏನು ಉಳ್ದತ್ತ ಉಳ್ದಿಲ್ಲ? ಪಬ್ಲಿಕ್ನಾಗ ಒಂದು ಹೆಣ್ಮಕ್ಳು ಒಂದು ಗಂಡು ಮಕ್ಳು ನಮ್ಮ ಸಮಾಜ ವ್ಯವಸ್ಥೆ ಹೆಂಗೈತೆ? ಕೋಟೇಶನ್ ಕೊಡಿ. ಏನು ಮಾನವೀಯ ಉಲ್ಲಂಘನೆ, ಮಾನವೀಯ ಕಾನೂನು ಏನನ್ನ ಐತೆ ನಿಮ್ಗೆ? ಇಷ್ಟೊತ್ತಿನಲ್ಲಿ ಬಂದು ಹಂಗ ಹಿಂಸೆ ಮಾಡ್ತಿರಲ್ಲ ನೀವು. ಈ ಜಿಲ್ಲೆಯ MP ಗಳು MLA ಸತ್ತೋಗ್ಯಾರ. ಯಾಪಿ ನಿನ್ನ ಹೆಸರೇನು? ನಿನ್ನ ಹೆಸರೇನು? ಯಾವ ಊರು ನಿಂದು? ಸಿಂಧನೂರು. ನಿನ್ನ ತಂದೆ ತಾಯಿ ಹೆಸರು? ಇಲ್ಲಿಗೆ ಯಾಕೆ ಬಂದಿದ್ದಪ್ಪ? ಇಲ್ಲಿಗೆ ಯಾಕೆ ಬಂದಿದ್ದಿ? ನಿಮ್ಮ ಅಜ್ಜಿ ಯಾವ ಊರವರು? ಹಾ. ನಿನಗೆ ಇವ್ರು ಎಷ್ಟೊತ್ತಿನಿಂದ ಹಿಡಿದಿಟ್ಕೊಂಡಿದ್ರು? ಅವ್ನು ನಿನ್ಗೇನಾಗಬೇಕು? ಆಯ್ತಾಯ್ತು, ಒಂದ್ ನಿಮಿಷ. ನಿಮ್ಮೂರು ಸಿಂಧನೂರು. ಇಲ್ಲಿಗೆ ಹೆಂಗ್ ಬಂದಿ ನೀನು? ನಿಮ್ಮ ಅಜ್ಜಿ ಎಲ್ಲಿದ್ದಾರೆ? ನಿಮ್ ಸಮುದಾಯ ಯಾವುದು? ನೀವು ಯಾವ ಜಾತಿಯವರು? ಚಪ್ಲಿ ಒಲಿಯವರು, ಮಾದಿಗರು, ಸಮಗಾರ ಮಂದಿ. ಅಂದ್ರೆ ನೀವು ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಇವತ್ತು ಬಂದಿರಿ. ಅಂದ್ರೆ ನೀವೆಲ್ಲ ಕಳ್ತನ ಮಾಡ್ತಿದ್ದ? ಕಳ್ತನ ಮಾಡ್ತಿಲ್ಲ. ನಿನ್ನ ಆ ರೂಮ್ ನಲ್ಲಿ ಕೂಡಿ ಹಾಕಿದ್ರಲ್ಲ, ಎಷ್ಟೊತ್ತಿನಿಂದ ಕೂಡಿ ಹಾಕಿದ್ರು? ನಿನ್ನ ರೂಮ್ನಾಗ ಕೂಡಿ ಹಾಕಿದ್ರು. ನಿನ್ನ ಕಾಲ್ ಮೇಲೆ ಬೂಟ್ ಇಟ್ಟಿದ್ರು ಪೊಲೀಸರು. ಎಷ್ಟೊತ್ತಿನಿಂದ ಇಟ್ಟಿದ್ರು ಅಲ್ವಾ? ಚಪ್ಪಲಿ ಹೊಡ್ಕೊಂಡು ತಿನ್ಬೇಕಲ್ಲಪ್ಪ. ಯಾಕಪ್ಪ ಕಳ್ತನ ಮಾಡಿದಿ ನೀನು? ಚಪ್ಪಲಿ ಒಲೆ ತಪ್ಪಲ್ವಾ ಈ ದೇಶದಲ್ಲಿ? ಚಪ್ಪಲಿ ಒಲೆ ತಪ್ಪಲ್ವಾ? ನಮ್ಮಪ್ಪ ಕೂಡ ಚಪ್ಪಲಿ ಹೊಲಿತಿದ್ದಪ್ಪ. ನಾನು ಚಪ್ಪಲಿ ಒಲೆಯವನ್ ಮಗನೇ. ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿ ಈ ಕಾನೂನು ಬರಲಿಲ್ಲ ಅಂತಂದ್ರೆ ಇವತ್ತಿಷ್ಟೊತ್ತಿನಲ್ಲಿ ನೀನು ಇಲ್ಲಿ ಬಂದು ನಿಲ್ತಿದ್ದೇನಪ್ಪ. ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಅಂದ್ರೆ ಇವ್ರಿಗೆ ಇಷ್ಟೆಲ್ಲ ಪದಾಧಿಕಾರ ಬರ್ತಿತ್ತಾನಪ್ಪ. ಅಂಬೇಡ್ಕರ್ ಬರ್ದಿರೋ ಸಂವಿಧಾನದಲ್ಲಿ ಇವರೆಷ್ಟೆಲ್ಲ ಪದಾಧಿಕಾರ ತಗೊಂಡು ನಿನ್ ಮೇಲೆ ಚಪ್ಪಲಿ ಬೂಟ್ ಕಾಲಿಡ್ತಾರಂತಂದ್ರೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಎಲ್ಲಿ ಹೋಗತ್ತಪ್ಪ? ಈ ತಾಲೂಕಿನ ಶಾಸಕರು MP ಗಳು ಇದನ್ನ ನೋಡಿಕೊಂಡು ಸುಮ್ಮನೆ ಇರ್ತಾರೇನಪ್ಪ? ಚಪ್ಪಲಿ ಒಲಿಯ ಸಮುದಾಯದ ಮೇಲೆ ಇಷ್ಟೆಲ್ಲ ದರ್ಬಾಳಿಕೆ ಆಗ್ತದಂದ್ರೆ ನಡಿಬೋದೇನಪ್ಪ? ಮಾಡಿಯೇನಪ್ಪ? ಕಳ್ತನ ಮಾಡಿಯಾ? ಆಯ್ತಪ್ಪ, ಅದೇನ್ ಮಾತಾಡ್ತೀನಿ ನಾನು ಅಲ್ಲಿ ಸ್ಟೇಟ್ಮೆಂಟ್ ಕೊಡು, ನಾನು ಮಾತಾಡ್ತೀನಿ ಮುಂದಕ್ಕೆ. ನಾಳೆ ಬೆಳಿಗ್ಗೆ ಮಾತಾಡ್ತೀನಿ, ನೀನು ಹೋಗಪ್ಪ. ಕಳ್ತನ ಕೊಟ್ಟಿರೋರ್ನ ಕಳ್ತನ ಇಲ್ಲಿ ಎನ್ಕ್ವೈರಿ ಮಾಡೋದ್ ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ಬೇಕ್ರಿ ಆ ಹುಡುಗನ್ನ. ಅದನ್ನ ಬಿಟ್ಬಿಟ್ಟು ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಎನ್ಕ್ವೈರಿ ಮಾಡ್ತೀರಾ? ಬಸ್ ಸ್ಟ್ಯಾಂಡ್ ನಿಮ್ಮ ಅಥಾರಿಟಿನಾ? ಅಥಾರಿಟಿನಾ? ನೈಟ್ ಬಿಟ್ ಯಾರಿದ್ದೀರಿ? ನೈಟ್ ಬಿಟ್ಟಲ್ಲ ಸರ್, ನಾವು 112 ಸರ್. 112 ಕಾಲ್ ಮಾಡಿದ್ರು. ಹಾ, ಅಲ್ಲೇ ಚಾರ್ಜ್ ತಗೋಬೋದಾ ನೀವು? ಅಲ್ಲೇ ಚಾರ್ಜ್ ತಗೋಬೋದಾ? ಅವರು ಕಂಪ್ಲೇಂಟ್ ದಾರ ಇದ್ರು. 112 ಅಲ್ಲೇ ಚಾರ್ಜ್ ತಗೋಬೋದಾ? ನಿಮ್ಮ ಮೇಲಧಿಕಾರಿಗೆ ಇಂಟಿಮೇಷನ್ ಮಾಡ್ಬೇಕನ್ನೋದು ಅಧಿಕಾರ ಇಲ್ವಾ? PS ಯಾರಿದ್ದಾರೆ ಇಲ್ಲಿ? PSS ನಾಗರಾಜ್ ಸರ್ ಅಂತಿದ್ದಾರೆ. ನಾಗರಾಜ್ ಸರ್. ಪ್ರಕಾಶ್ ಮಳೆ ಸರ್. DYSP ನೀವು ಮಾಡಿರೋದು ಅಟ್ರಾಸಿಟಿ ಬರ್ದಿಟ್ಕೊಳ್ಳಿ. ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ ನಾಳೆ. ಆ ಹುಡುಗನ್ ಕೂಡನೇ ಹಾಕ್ಸ್ತೀನಿ, ಮೈನರ್. ಅದರಲ್ಲೂ ಒಬ್ಬ ಚಪ್ಪಲಿ ಒಲಿಯುವ ಸಮುದಾಯದ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಿ ಅಂತಂದ್ರೆ ಅವ್ರ ಅಜ್ಜಿ ಮೊದ್ಲ ಅಜ್ಜಿ ಗೊತ್ತು ಬಿಡ್ರಿ. ನಾನು ಒಳ ಮೀಸಲಾತಿ ಹೋರಾಟಗಾರ. 3 ತಿಂಗಳು ನಾನು ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋರಾಟ ಮಾಡೀನಿ, ಸಮುದಾಯನ ಸುತ್ತೀನಿ ಅಂತಂದ್ರೆ ಆ ಸಮಗಾರ ಸಮುದಾಯದ ಮೇಲೆ ನೀವು ಆ ಹುಡುಗನ ಮೇಲೆ ದೌರ್ಜನ್ಯ ಮಾಡ್ತೀರಿ ನೀವು ಅಂತಂದ್ರೆ ಮಾಡಿಲ್ಲ ಸರ್. ಮಾಡಿರಿ, ಬೂಟಿಟ್ರಿ ಆ ಹುಡುಗನ ಮೇಲೆ. ನೀವು ನಾವೇನು ಉತ್ತರ ಕಡೆ ಹೆಂಗೆ? ಹೇಳಕತ್ತೀರಿ ಸರ್. ನಿಮ್ಮ ಹೆಸರು ಏನಂದ್ರಿ? ನಿಮ್ಮ ಹೆಸರು? ಇರೋಲ್ಲಕ್ರಿ. ನಿಮ್ಮ ಡಿಸಿಗ್ನೇಷನ್ ಹೇಳಿ, ಹೆಸರು ಹೇಳಿ. ಯಮನೂರಪ್ಪ. ಡಿಸಿಗ್ನೇಷನ್ ನಿಮ್ದು ಹೆಡ್ ಕಾನ್ಸ್ಟೇಬಲ್? ಕಾನ್ಸ್ಟೇಬಲ್ ಸರ್. ಕಾನ್ಸ್ಟೇಬಲ್ ಅಷ್ಟೇ. ನಿಮ್ಗೆ ಬೂಟ್ ಇಡೋ ಅಧಿಕಾರ ಕೊಟ್ರ ನಿಮ್ಮ ಮೇಲಧಿಕಾರಿ? ಸರ್ ಬೂಟ್ ಇಲ್ಲ. ಸಾಕ್ಷಿ, ಈ ಸಾಕ್ಷಿ ಈಗ ಲೈವ್ ಹಿಂಗೆ ಕರ್ಕೊಂಡು ಹೋಗ್ತೀನಿ, ಹಿಂಗೆ ಕರ್ಕೊಂಡು ಹೋಗ್ತೀನಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇನ್ನೂ ನಿಂತಿರುವಂತ ಜನ ಹೇಳ್ತಾರೆ ಬೂಟ್ ಇಟ್ಟಿರುವಂತದ್ದು. ಲೈವ್ ಸಾಕ್ಷಿ ಕೊಡ್ತೀನಿ ನಾನು. ಪಬ್ಲಿಕ್ ಹೇಳ್ತಾರೆ ಬನ್ನಿ, ನಾವು ಪಬ್ಲಿಕ್ ಲೈವ್ ಇಟ್ಕೊಂಡು ಬಂದೀವಿ. ರಿಕ್ವೆಸ್ಟ್ ಮಾಡಿದ್ರೆ ಪಬ್ಲಿಕ್ ಲೈವ್ ಇಟ್ಕೊಂಡು ಬಂದೀವಿ. ಬನ್ರಿ, ನೀವ್ ಹಿಂಗ್ ಮಾಡೋದ್ ತಪ್ಪಲ್ವೇನ್ರಿ ನೀವು? ಏನ್ ಕಾನೂನು ನಿಮ್ಗಂದೇ ಇರುತ್ತೇನ್ರಿ ಪಾಪ? ಏ ಅಪ್ಪಿ, ನಿನ್ ಮೇಲೆ ಬೂಟ್ ಇಟ್ಟಿದ್ರಲ್ಲ ಕರೆಕ್ಟ್ ಆಗಿ ಹೇಳು. ಎಲ್ಲಿಟ್ಟಿದ್ರು?
ಕೂಡಲ್ಲ. ಎಲ್ಲಿ ಇಟ್ಟಿದ್ರು? ಅಲ್ಲಿ ಇಟ್ಟಿದ್ರು. ಕಳ್ತನ ಮಾಡಿ ಏನಪ್ಪ ನೀನು? ಇಲ್ಲಲ್ಲ, ಕರೆಕ್ಟಾಗಿ ಹೇಳು. ಹಾ, ಈ ಅಣ್ಣನ ಹೆಸರು ಏನಪ್ಪ? ಒಂದ್ ನಿಮಿಷ. ಈ ಅಣ್ಣ ಗೊತ್ತಾ ನಿನಗೆ? ಇವ್ರ ಕಂಪ್ಲೇಂಟ್ ಇವ್ರಿಗೆ ಕೊಟ್ಟಾರಂತೆ, ಅದಕ್ಕೆ ನಿನ್ ಮೇಲೆ ಎನ್ಕ್ವೈರಿ ಶುರು ಮಾಡ್ಯಾರ. ಅಂದ್ರೆ ಇವ್ರದ್ದು ಕಳ್ತನ ಆಗೈತಂತ ಏನೋ. ಆ ಕಳ್ತನ ಆಗಿರೋ ಕಾರಣದಿಂದಾಗಿ ನೀನು ಕಳವು ಮಾಡಿ ಅಂತಂದೇಳಿ ಇವರು ಚಾರ್ಜ್ ಮಾಡಕತ್ತಾರ ನಿನ್ ಮೇಲೆ. ಅರ್ಥ ಆಗತ್ತಾ? ಅರ್ಥ ಆಯ್ತಾ? ನಿಮ್ಮ ಅಜ್ಜಿ ನಿಮ್ಮನ್ನ ಕರ್ಕೊಂಡು ಅಣ್ಣ ನೀವ್ ಮಲ್ಕೊಂಡಿದ್ದಲ್ಲ, ನೋಡಿದೀನಿ. ಬ್ಯಾಗ್ ಕೆಂಪದ ಬ್ಯಾಗ್ ಇತ್ತಲ್ಲ, ನೋಡಿದ್ದೀನಿ. ನಿಮ್ ಪಕ್ಕ ಇದ್ರು ಅವರೇ ನಮ್ಗೆ ಹೇಳಿದ್ದಿಲ್ಲ. ನೀನು ಈಗಲೂ ಹೇಳ್ತಾ ಇದೀನಿ. 1.5 ತಾಸು ರಿಕ್ವೆಸ್ಟ್ ಮಾಡ್ತೀನಿ. ಒಂದ್ ನಿಮಿಷ ಇರು. ನಾನು ಈಗಲೂ ಹೇಳಕತ್ತೀನಿ, ಅಪ್ಪಿ ನೀನು ನನ್ನ ಮಗನ್ ಸರಿ ಸಮಾನ. ನಿನ್ನಷ್ಟೇ ವಯಸ್ಸಿನ ನನ್ನ ಮಗ ಅದಾನ. ಪ್ರಾಮಾಣಿಕವಾಗಿ ನೀನು ಅಂಬೇಡ್ಕರ್ನ, ಈ ದೇಶದ ಸಂವಿಧಾನನ ಗೌರವಿಸ್ತಿ ಅಂದ್ರೆ ಕಳ್ತನ ಮಾಡಿದ್ರೆ ನಿಜವಾಗ್ಲೂ ತಂದು ಕೊಟ್ಟು ಒಪ್ಪಿಸ್ಬಿಡು. ಕಳ್ತನ ಮಾಡಿಯಾ? ಏ ತಡಿಯಪ್ಪ ಒಂದ್ ನಿಮಿಷ. ನೀನ್ ನಿಜವಾಗ್ಲೂ ಕಳ್ತನ ಮಾಡಿದ್ರೆ ದಯಮಾಡಿ ಇಲ್ಲಿ ಒಪ್ಪಿಸ್ಬಿಡು. ನಿಮ್ ತಾಯಿ ಮೇಲೆ ಹಣೆ ತಗೊಂಡಿಯಾ? ತಗೊಂಡಿಲ್ಲ. ಸಿಸಿ ಕ್ಯಾಮೆರಾದ ಬಿಡು ಸರ್. ತಗೊಂಡಿಲ್ಲ ಅಲ್ವಾ? ಇದು ಸತ್ಯ ತಾನೆ? ಆಯ್ತು, ಬೆಳಿಗ್ಗೆ ಈ ಕೇಸನ್ನು ಹ್ಯಾಂಡಲ್ ಮಾಡೋಣ. ಸರ್ ನೀವು ಕೂಡಿಸ್ಕೊಂತಾರೆ, ರಿಮಾಂಡ್ಗೆ ಹೋಗ್ತಾರೆ, ಹಾಕಿ. ನಾ ಬೆಳಿಗ್ಗೆ ಬಂದು ಮಾತಾಡ್ತೀನಿ. ಇಲ್ಲ 112 ಕಾಲ್ ಮಾಡಿದ್ರು.